ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲಿ ಇಂದು ಮತ್ತೊಂದು ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಹ ದಿನ. ದೇಶದ ಮೊದಲ ಖಾಸಗಿ ನಿರ್ಮಿತ ಆರ್ಬಿಟಲ್ ಕ್ಲಾಸ್ ರಾಕೆಟ್ ವಿಕ್ರಮ್-1 ಇಂದು ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆಗೆ ಸಜ್ಜಾಗಿದೆ. ಖಾಸಗಿ ಸಂಸ್ಥೆ ಸ್ಕೈರೂಟ್ ಏರೋಸ್ಪೇಸ್ ನಿರ್ಮಿಸಿರುವಂತಹ ಈ ರಾಕೆಟ್ ಇವತ್ತು ಬೆಳಗ್ಗೆ 11:30ಕ್ಕೆ ತನ್ನ ಚೊಚ್ಚಲ ಪ್ರಯಾಣವನ್ನು ಬೆಳೆಸಲಿದೆ. 7 ಮಹಡಿಗಳಷ್ಟು ಎತ್ತರವಿರುವಂತಹ ಈ ವಿಕ್ರಮ್-1 ರಾಕೆಟ್ ಅನ್ನ ಸಂಪೂರ್ಣವಾಗಿ ಕಾರ್ಬನ್ ಕಾಂಪೋಸಿಟ್ ನಿಂದ ತಯಾರಿಸಲಾಗಿದೆ. ವಿಶೇಷ ಅಂದ್ರೆ ಇದರಲ್ಲಿ ಬಳಸಿರುವಂತಹ ಎಂಜಿನ್ಗಳನ್ನ 3D ಪ್ರಿಂಟಿಂಗ್ ತಂತ್ರಜ್ಞಾನದ ಮೂಲಕ ಸಂಸ್ಥೆಯೇ ಸ್ವತಃ ಅಭಿವೃದ್ಧಿಯನ್ನ ಪಡಿಸಿದೆ. ಇದು 350 ಕೆಜಿ ವರೆಗಿನ ಸಣ್ಣ ಉಪಗ್ರಹಗಳನ್ನ ಭೂಮಿಯ ಕೆಳ ಕಕ್ಷೆಗೆ ಹೊತ್ತೊಯ್ಯುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಈ ಮೊದಲ ಪರೀಕ್ಷಾರ್ಥ ಉಡಾವಣೆಯಲ್ಲಿ ರಾಕೆಟ್ 450 ಕಿಲೋಮೀಟರ್ ಕಕ್ಷೆಯನ್ನ ತಲುಪುವ ಗುರಿಯನ್ನು ಹೊಂದಿದ್ದು, ವಿವಿಧ ಸಂಸ್ಥೆಗಳ ತಂತ್ರಜ್ಞಾನ ಉಪಗ್ರಹಗಳು ಹಾಗೂ ಕಾಸ್ಮಿಕ್ ಬ್ಲೂಮ್ ಅನ್ನುವಂತಹ ವಿಶೇಷ ಕಲಾಕೃತಿಯನ್ನ ಹೊತ್ತೊಯ್ತಾ ಇವೆ. ಈ ಐತಿಹಾಸಿಕ ಕ್ಷಣದ ಹಿಂದೆ ಸರಿ ಸುಮಾರು 1,000 ಜನರ ಕಠಿಣ ಪರಿಶ್ರಮ ಅಡಗಿದೆ. ಜಾಗತಿಕ ಸಣ್ಣ ಉಪಗ್ರಹಗಳ ಮಾರುಕಟ್ಟೆಯಲ್ಲಿ ಭಾರತ ಹೊಸ ಕ್ರಾಂತಿಯನ್ನು ಸೃಷ್ಟಿಸಲು ಇದು ಮೊದಲ ಹೆಜ್ಜೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಇದು ದಿಕ್ಸೂಚಿಯಾಗಲಿದೆ. ಭಾರತದ ಈ ಹೆಮ್ಮೆಯ ಸಾಧನೆಗೆ ಆಲ್ ದಿ ಬೆಸ್ಟ್. ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ.